ನಮ್ಮ ಆಯುಧ ಎಲ್ಲ ರೆಡಿಯಾಗಿದೆ. ಸೊ ನಾನು ರೆಡಿ ಆಗಿದ್ದೀನಿ. ಸೊ ಗೈಸ್ ಏನೇನೋ ಒಂದು ಮಾಡೋಕ್ಕೆ ಬಂದರೆ ಏನೋ ಒಂದಾಗುತ್ತೆ. ಯಾಕೆ ನನ್ನ ವರ್ಸ್ಟ್ ಡೇ ಅಂತ ನೆನ್ಕೊಳ್ಳಿ ಗೈಸ್. ಇವತ್ತು ವರ್ಸ್ಟ್ ಡೇ. ಕಳೆ ಹೊಡ್ಯಕ್ಕೆ ಹೋದೆ, ಅದು ಆಗಲಿಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಕೆಲಸ. ನಮಸ್ಕಾರ ಗೈಸ್, ನಾನು ನಿಮ್ಮ ಮನೆ ಮಗ ದಿಗಂತ್. ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಹೇಗಿದ್ರೆಲ್ಲ ನಾವು ಸೂಪರ್ ಇದ್ದೀವಿ, ನೀವು ಚೆನ್ನಾಗಿದ್ದೀವಿ ಅಂದ್ಕೊಂಡು. ಆ್ಯಂಡ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಹೊಲದಲ್ಲಿ. ಆ್ಯಂಡ್ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ನ. ಆಲ್ಮೋಸ್ಟ್ ಅಲ್ಲಾಗಲೇ ಗೈಸ್ ಟೈಮು ಎಷ್ಟು ಗೊತ್ತಾ, 11:30 ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಆ್ಯಂಡ್ ಮೇವು ಕುಯ್ಯೋಣ ಅಂತ ಬಂದಿದ್ದೆ. ಸೊ ನೋಡಿ, ಎಲ್ಲ ಮೇವೆಲ್ಲ ಕುಯ್ದು ಸೊ ತೋರಿಸ್ತೀನಿ ನೋಡಿ ಎಷ್ಟಿದೆ ಅಂತ ಮೇವು. ಸೊ ಗೈಸ್ ನೋಡಿ, ಇದಿಷ್ಟು ಮೇವಿದೆ. ಸೊ ನೋಡಿ, ಅಲ್ಲೆಲ್ಲ ಅಲ್ಲಿಗನ ಎಂಡು. ಸೊ ಅಲ್ಲಿಂದ ಸ್ಟಾರ್ಟಾಗಿ ಪೂರ್ತಿ ಅಲ್ಲೇವರೆಗೂ ಹಾಕಿದ್ದೀವಿ. ಆ್ಯಂಡ್ ಅರ್ಧಕ್ಕೆ ಕುಯ್ದಿದ್ದೀವಿ. ಇನ್ನು ಈ ಕಡೆ ಎಲ್ಲ ಮಲಗಿದೆ, ಅದಕ್ಕೇನು ಮುಟ್ಟಕ್ಕೆ ಹೋಗಿಲ್ಲ. ಸೊ ಇಲ್ಲಿಂದ ಇಷ್ಟು ಕುಯ್ಕೊಂಡೋಗಿ ಆಮೇಲೆ ಬೇಕಾದ್ರೆ ಅದಷ್ಟು ಕುಯ್ಕೊಂಬರ್ಬೇಕು. ಆ ಥರ ಮಾಡಬೇಕು. ಸೊ ಈಗ ಮೇವು ಕುಯ್ಕೊಂಡು ಹೊರಡೋಣ, ಮನೆ ತಕ್ಕೋಣ. ಸೊ ಮನೆ ತವ ಏನೂ ಕೆಲಸ ಇಲ್ಲ. ಸೊ ಚಪ್ಪರ ಹಾಕಬೇಕು ಗೈಸ್ ಇವತ್ತು ನಮ್ಮ ಕರೆಂಟ್ ರೂಮಿಗೆ. ನೋಡಿ ಇಲ್ಲಿದೆಯಲ್ಲ ಕರೆಂಟ್ ರೂಮು. ಸೊ ಅದಕ್ಕೆ ಚಪ್ಪರ ಹಾಕಬೇಕು. ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ, ಅದಕ್ಕೆ ಚಪ್ಪರ ಹಾಕಬೇಕು. ಸೊ ನೋಡೋಣ ಇನ್ನು ಏನೇನಿದೆ ಅಂತ. ಸೊ ಅಷ್ಟು ತುಮಕೂರಿಗೆ ಹೋಗಬೇಕಿತ್ತು. ತುಮಕೂರಿಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಗಿದೆ. ತುಮಕೂರಿಗೆ ನಾಳೆ ಎಲ್ಲ ನಾಡ್ದ್ರೊಳಗೆ ತುಮಕೂರಿಗೆ ಹೋಗಿ ದಸರಾನ ತೋರಿಸ್ತೀನಿ, ತುಮಕೂರು ದಸರಾನ. ಸೊ ಸ್ಟೇಟ್ ಆ್ಯಂಡ್ ಇವಾಗ ಮೇವು ಕುಯ್ಕೊಂಡು ಹೋಗೋಣ ಮನೆಗೆ. ಇನ್ನು ಕಳೆನೇ ಹೊಡೆದಿಲ್ಲ ಅಲ್ಲಿ. ತಂದಿಲ್ಲ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಸೊ ಗೈಸ್ ಇವಾಗ ಮನೆ ತಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಒಂದು ಸ್ವಲ್ಪ ಕಳೆ ಹೊಡಿಬೇಕಿತ್ತು ಅಲ್ಲಿ. ನೋಡ್ರಿ ಇಲ್ಲಿ ಹೆಂಗಿದೆ ಇದು. ಜಾರಿದ್ರೆ ಯಾರನ್ನ, ನಾನೇ ಕಳೆ ಹೊಡೆದಿರೋದು, ಇಲ್ಲೇ ಬಿಟ್ಟಿದ್ದೀನಿ. ಜಾರೇನ ನಾವಿದ್ರೆ ಅಷ್ಟೇ. ಈಗ ಕಳೆ ಮಿಷಿನ್ ಎತ್ಕೊಂಡು ಕೆಳಗಡೆ ಹೋಗಿ ಅಲ್ಲೆಲ್ಲ ಕಳೆ ಹೊಡಿಬೇಕು. ಯಾಕೆಂದರೆ ಎಲ್ಲ ಪೂಜೆ ಮಾಡ್ತಾರಲ್ಲ, ಸೊ ಅದಕ್ಕೆ. ಸೊ ನಿಮಗೆ ನಮ್ಮ ಆಯುಧಗಳು ಎಲ್ಲ ತೋರಿಸ್ತೀನಿ. ಈಗ ಗಾಡಿ ಎತ್ಕೊಂಡು ಹೋಗೋಣ ಫಸ್ಟು. ಅಂದರೆ ಗಾಡಿಗಳು ಪೂಜೆ ನಾಳೆ ಮಾಡಬೇಕಿರೋದು, ನಾವು ಇವತ್ತೇ ಮಾಡ್ತಾವ್ರೆ. ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ. ಸೊ ಲೆಟ್ಸ್ ಸಿ ವಾಟ್ಸ್ ಹ್ಯಾಪನಿಂಗ್. ನಮ್ಮ ಆಯುಧ ಎಲ್ಲ ರೆಡಿಯಾಗಿದೆ. ಸೊ ನಾನು ರೆಡಿ ಆಗಿದ್ದೀನಿ. ಸೊ ಇದು ಚಿಕ್ಕನೆ ನೋಡಿ, ಇದು ಇಷ್ಟು ದಪ್ಪ ಇದೆ ಅಂತ. ಯಾಕೆಂದರೆ ಕಲ್ಲು ಸಿಕ್ಕಾಪಟ್ಟೆ ಹೊಡಿತವೆ, ಅದಕ್ಕೋಸ್ಕರ. ಸೊ ಈಗ ಮಿಷಿನ್ನ ಸ್ಟಾರ್ಟ್ ಮಾಡಿಕೊಂಡು ಕಳೆ ಹೊಡೆಯೋಣ. ಸೊ ಇಲ್ಲಿಂದ ಏಕದಾರಿಯಲ್ಲಿ ಹೊಡಿಬೇಕು. ಆ್ಯಂಡ್ ಆ ಕರೆಂಟ್ ರೂಮ್ ಹತ್ರ ಎಲ್ಲ ಹೊಡಿಬೇಕು. ಹೊಡೆದಾದ್ಮೇಲೆ ಸಿಗ್ತೀನಿ ನಿಮಗೆ. ಆಮೇಲೆ ಚಪ್ಪರ ಎಲ್ಲ ಹಾಕ್ತಾಯಿದ್ದಾರೆ ನಮ್ಮ ಅಣ್ಣವರೆಲ್ಲ ಸೇರಿ. ಸೊ ಹೋಗೋಣ. ನಂದು ಕಳೆ ಹೊಡಿ ಕೆಲಸ, ಅವರು ಚಪ್ಪರ ಹಾಕ್ತಾರೆ. ಆ್ಯಂಡ್ ಚಪ್ಪರ ಎಲ್ಲ ಹಾಕಿದ್ಮೇಲೆ ತೋರಿಸ್ತೀನಿ ಒಳಗಡೆ ಹೇಗೆ ಇರುತ್ತೆ ಕರೆಂಟ್ ರೂಮ್ ಒಳಗೆ ಅಂತ. ಫಸ್ಟು ಬೇಗ ಕಳೆ ಹೊಡೆದ್ಬಿಡೋಣ. ಬಿಸಿಲಿದೆ, ಹೆವಿ ಬಿಸಿಲಿದೆ. ಸೊ ನೋಡೋಣ. ಇನ್ನು ಮಿಷಿನ್ ಸ್ವಲ್ಪ ಹೀಟ್ ಆಗುತ್ತೆ ಜಾಸ್ತಿ ಬಿಸಿಲಿದ್ರೆ, ಅದಕ್ಕೋಸ್ಕರ ಬೇಗ ಹೊಡೆಯೋಣ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದರೆ. ಗೈಸ್ ಏನೇನೋ ಒಂದು ಮಾಡೋಕ್ಕೆ ಬಂದರೆ ಏನೋ ಒಂದಾಗುತ್ತೆ. ಯಾಕೆ ಕೇಳ್ತೀರ ಪದ್ಧತಿ. ಸೊ ನೋಡಿ ಇಲ್ಲಿ, ಸೊ ಈ ಥರದ್ದೊಂದು ಸಿಲ್ವರ್ ಕಲರ್ ಥರದ್ದು ಬರುತ್ತೆ. ಇದು ಲಾಕ್ ಇದು. ಸೊ ಲಾಕು ಇಲ್ಲಿ ಬರುತ್ತೆ, ಇದು ಕಿತ್ತೋಗ್ಬಿಟ್ಟಿದೆ. ಕಳೆ ಹೊಡಿವಾಗ ಅದೆಲ್ಲೂ ಉದುರೋಯ್ತು, ಲೂಸ್ ಆಗಿತ್ತು, ನೋಡ್ಕೊಂಡಿಲ್ಲ, ಬಿದ್ದೋಗ್ಬಿಟ್ಟಿದೆ. ಈಗ ಅದು ನೋಡ್ಕೋದೇ ಇರೋದು. ಸಣ್ಣಗೆ ಇಷ್ಟಿರುತ್ತೆ ಗೈಸ್, ಅದು ಸಿಗೋದು ಇಲ್ಲ ಬೇಗ. ಸೊ ಅದಕ್ಕೆ ನಾನು ಹುಡುಕ್ದೆ, ನಮ್ಮ ಅಜ್ಜಿ ಹೋಯ್ತು ನೋಡೋಣ ಅಂತ. ಅದು ಹಾಕ್ಕೊಂಡಂಗೆ ಹೊಡಿಯೋಕ್ಕಾಗಲ್ಲ, ಲಾಕ್ ಆಗಿರುತ್ತೆ. ಹಾಕ್ಕೊಂಡಿಲ್ಲ ಅಂದರೆ ಬಿಚ್ಚೋಗ್ಬಿಡುತ್ತೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಈಗ ಸ್ಕೂಲ್ನ ಕಟ್ಟಾಕೋಣ ಅಂತ ಬಂದಿದ್ದೀನಿ. ಹೇರ್ ಸ್ಟೈಲ್ ನೋಡಿ ಗೈಸ್, ಕಟಿಂಗ್ ಬೇರೆ ಮಾಡಿಸ್ಬೇಕು. ಹಬ್ಬ ಬೇರೆ ಮಾಡಿಸ್ಬೋದೋ ಇಲ್ವೋ ಗೊತ್ತಿಲ್ಲ. ಇನ್ನೆಲ್ಲ ಫುಲ್ ನೀಟಾಗಿ ಕಟಿಂಗ್ ಮಾಡ್ಸೋಣ, ನೋಡೋಣ. ಆದರೆ ಇವತ್ತು ಹೋಗ್ತೀನಿ, ಇಲ್ಲ ಅಂದರೆ ಹಬ್ಬ ಮುಗಿದ್ಮೇಲೆ ಹೋಗಬೇಕು. ಆ್ಯಂಡ್ ನಮ್ಮ ಸ್ಕೂಟಿ ತಿರ್ಗಾ ಸ್ಟಾರ್ಟ್ ಆಗ್ತಿರಲಿಲ್ಲ, ಅದನ್ನು ಸರಿ ಮಾಡಿಸ್ಬೇಕು. ಬಿಟ್ಟು ಬಂದಿದ್ದೀನಿ ಗ್ಯಾರೇಜ್ಗೆ. ಸೊ ಈಗ ಹೋಗೋಣ. ಆ್ಯಂಡ್ ನಮ್ಮ ಗಾಡಿ ಕೂಡ ಸ್ಟಿಕ್ಕರಿಂಗ್ ಮಾಡಿಸ್ಬೇಕು. ಏನೇನು ಕೆಲಸ, ಏನೇನು ಸ್ಟಿಕ್ಕರಿಂಗ್ ಮಾಡಿಸ್ತೀನಿ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಇಲ್ಲಿದೆಯಲ್ಲ ಈ ಹೊಸ್ಬಿಟ್ಟು, ಫಸ್ಟು ಕಟ್ಟಾಕೋಣ, ಆಮೇಲೆ ಹೋಗೋಣ ಸ್ಟಿಕ್ಕರಿಂಗ್ ಮಾಡಿಸೋದಕ್ಕೆ. ಗೈಸ್ ಮನೇಲಿ ಏನೇನೆಲ್ಲ ಕೆಲಸ ಮಾಡಬೇಕು ನೋಡ್ರಿ. ನಾನು ಕರ್ಬೇವು ಸೊಪ್ಪು ಕೀಳೋಕ್ಕೆ ಮರ ಹಚ್ಚಬೇಕು. ಸಣ್ಣ ಮರ ಇಲ್ಲ, ಇಲ್ಲೆಲ್ಲೂ ಚೆನ್ನಾಗಿರೋವಿಲ್ಲ, ಅದಕ್ಕೆ ಮರ ಹಚ್ಚುತ್ತಾ ಇದ್ದೀನಿ ನೋಡ್ರಿ. ಇದು ಕ್ಯಾಮ್ರಾ ಇಟ್ಕೊಂಡು ಸಾಹಸ ಬೇರೆ ಮಾಡಬೇಕು. ಇದು ಕ್ಯಾಮ್ರಾ ಎಲ್ಲೂ ಹೋಲ್ಡ್ ಮಾಡೋಕ್ಕೂ ಜಾಗ ಇಲ್ಲ ಗೈಸ್.
ಈಗ ಫಸ್ಟು ಕರ್ಬೇವಿನ ಸೊಪ್ಪು ಕೀಳೋಣ, ಇಲ್ಲಾಂದ್ರೆ ಮನೇಲಿ ಏನಿಲ್ಲ. ಕೆಂಚಿರುವೆ ಬೇರೆ ಅವೇ ಗಾಯ್ಸ್, ಕೆಂಚಿರುವೆ ಬೇರೆ. ಅಬ್ಬ ನೋಡ್ರಿ, ಇಲ್ಲಿ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದ್ಸಲ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಫೋನೇ ಬಿದ್ದಿತ್ತು. ಆಗಲ್ಲ ಗೈಸ್, ಆಗಲ್ಲ. ಸೊ ಗೈಸ್, ನಾನು ಇವತ್ತಿನ ವ್ಲಾಗ್ನ ಇಲ್ಲೇನು ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರ್ಬೋದು. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ಮಗ ಅಥವಾ ಮನೆ ಮಗ ತಿಗಂತ್. ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲೇನು ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ನನ್ನ ವರ್ಸ್ಟ್ ಡೇ ಅಂತಲೇ ಅಂದ್ಕೊಳ್ಳಿ ಗೈಸ್. ಇವತ್ತು ವರ್ಸ್ಟ್ ಡೇ. ಕಳೆ ಹೊಡ್ಯಕ್ಕೆ ಹೋದೆ, ಅದು ಆಗಲಿಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಮಾಡೋಣ ಅಂದ್ಕೊಂಡ್ವಿ, ಅದು ಆಗಲಿಲ್ಲ. ಆ್ಯಂಡ್ ಇನ್ನೂ ಮಾಡೋದಕ್ಕಾಗಲ್ಲ. ನೋಡೋಣ, ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಗಾಡಿಗಳ್ದೆಲ್ಲ ಪೂಜೆ ಮಾಡಬೇಕು. ಸೊ ಅದಕ್ಕೋಸ್ಕರ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಟೈಮ್ ಬಂದು 6:30 ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ನಿಮಗೂ ವ್ಲಾಗ್ ಇಷ್ಟ ಆಗಿರ್ಬೋದು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 200 ಸಬ್ಸ್ಕ್ರೈಬರ್ಗೆ ಹತ್ರ ಇದ್ದೀವಿ. ಬಾಯ್ ಬಾಯ್.